ಲೈಸೆನ್ಸ್ ಇಲ್ಲದ ನಾಡ ಪಿಸ್ತೂಲ್ ಅನ್ನು ತಂದು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ತಂದು ಬೀದರ್ನಲ್ಲಿ ಅಕ್ರಮ ಮಾರಾಟ ಮಾಡಿದೆ ಜಾಲ. ಸದ್ಯ ಮಹಾರಾಷ್ಟ್ರದ ನಾಂದೇಡ್ನಿಂದ ಬೀದರ್ಗೆ ತಂದು ಅಕ್ರಮ ಮಾರಾಟ ಮಾಡಿರುವಂಥದ್ದು ಬೀದರ್ನಲ್ಲಿ ನಾಡ ಪಿಸ್ತೂಲ್ ದೊಡ್ಡ ಜಾಲದ ಮಾಫಿಯಾ ಈಗ ಬೆಳಕಿಗೆ ಬಂದಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಮಾಮನಕೇರಿಯ ಬಳಿಯ ರಿಂಗ್ ರೋಡ್ನಲ್ಲಿ ಪೊಲೀಸರು ದಾಳಿ ಮಾಡಿ ವಶಪಡಿಸಿಕೊಂಡಿದ್ದಾರೆ. ಲೈಸೆನ್ಸ್ ಇಲ್ಲದ ನಾಡ ಪಿಸ್ತೂಲ್ ತಂದು ಅಕ್ರಮ ಮಾರಾಟ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ತಂದು ಬೀದರ್ನಲ್ಲಿ ಅಕ್ರಮ ಮಾರಾಟ ಮಾಡಿತ್ತು ಜಾಲ. ಮಹಾರಾಷ್ಟ್ರದ ನಾಂದೇಡ್ನಿಂದ ಬೀದರ್ಗೆ ತಂದು ಅಕ್ರಮ ಮಾರಾಟ ಮಾಡಿದ್ರು. ಸದ್ಯ ಬೀದರ್ನಲ್ಲಿ ನಾಡ ಪಿಸ್ತೂಲ್ ದೊಡ್ಡ ಜಾಲದ ಮಾಫಿಯಾ ಈಗ ಬಯಲಿಗೆ ಇಳಿದಿರುವಂಥದ್ದು. ಮಾಮನಕೇರಿಯ ಬಳಿಯ ರಿಂಗ್ ರೋಡ್ನಲ್ಲಿ ಪೊಲೀಸರು ದಾಳಿ ಮಾಡಿದ್ದಾರೆ. ಸದ್ಯ ಈ ನಾಡ ಪಿಸ್ತೂಲ್ ಮಾರಾಟ ಮಾಡ್ತಾ ಇದ್ದಂತಹ ಇಬ್ಬರು ಆರೋಪಿಗಳು ಅರೆಸ್ಟ್ ಮಾಡಲಾಗಿದೆ. ಅಮನ್ಜೀತ್ ಸಿಂಗ್ ಮತ್ತು ವೆಂಕಟೇಶ್ ಆರೋಪಿಗಳು ಬಂಧನ ಆಗಿದೆ. 5 ನಾಡ ಪಿಸ್ತೂಲ್, 26 ಜೀವಂತ ಗುಂಡು ಹಾಗೆ 5 ತಲವಾರನ್ನ ಈ ವೇಳೆ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬೀದರ್ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆದಿರುವಂಥದ್ದು. ನೋಡಿ, ಮಹಾರಾಷ್ಟ್ರದಿಂದ ಬೀದರ್ ಜಿಲ್ಲೆಗೆ ಅಕ್ರಮವಾಗಿ ನಾಡ ಪಿಸ್ತೂಲ್ಗಳನ್ನು ತಂದು ಮಾರಾಟ ಮಾಡ್ತಾ ಇದ್ದಂತಹ ದೊಡ್ಡ ಪಿಸ್ತೂಲ್ ದೊಡ್ಡ ಜಾಲದ ಮಾಫಿಯಾ ಈಗ ಬೀದರ್ನಲ್ಲಿ ಹರಡಿತ್ತು. ಖಚಿತ ಮಾಹಿತಿ ಮೇರೆಗೆ ಬೀದರ್ ತಾಲೂಕಿನ ಮಾಮನಕೇರಿಯ ಬಳಿಯ ರಿಂಗ್ ರೋಡ್ನಲ್ಲಿ ದಾಳಿ ಮಾಡಿ ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಇಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ ಇಬ್ಬರು ನಾಡ ಪಿಸ್ತೂಲ್ ಆರೋಪಿಗಳನ್ನ ಬಂಧಿಸಿದ ನ್ಯಾಯಾಂಗ ಈಗ ಮಹಾರಾಷ್ಟ್ರದ ನಾಂದೇಡ್ನಿಂದ ಬೀದರ್ಗೆ ತಂದು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ರು ಅಮನ್ಜಿತ್ ಸಿಂಗ್ ಮತ್ತೆ ವೆಂಕಟೇಶ್. ಬಂಧನವಾದ ಆರೋಪಿಗಳು ಇವರಿಬ್ರು ಕೂಡ. ಒಟ್ಟು 5 ನಾಡ ಪಿಸ್ತೂಲ್ ಮತ್ತೆ ಇಲ್ಲಿ 26 ಜೀವಂತ ಗುಂಡುಗಳು, ಅದರ ಜೊತೆಗೆ 5 ತಲವಾರು ಮತ್ತೆ 10 ಇಲ್ಲಿ ಎಂಟಿ ಕೇಸ್ಗಳನ್ನು ಜಪ್ತಿ ಮಾಡಿದ್ದಾರೆ. ಒಟ್ಟು 6,73,000 ಮೌಲ್ಯದ ವಸ್ತುಗಳನ್ನು ಬೀದರ್ ಪೊಲೀಸರು ಜಪ್ತಿ ಮಾಡಿದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಬೀದರ್ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದ್ದು ಎಸ್ಪಿ ಪ್ರದೀಪ್ ಗುಂಟಿ ಇವರು ಮಾರ್ಗದರ್ಶನ ಕೊಟ್ಟಿದ್ರು. ಇವರ ಮಾರ್ಗದರ್ಶನದ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಜಿಲ್ಲೆಯಲ್ಲಿ ದೊಡ್ಡ ಕಂಟ್ರಿ ಪಿಸ್ತೂಲ್ ಜಾಲ ಸಕ್ರಿಯವಾಗಿತ್ತು. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಜಿಲ್ಲೆಯಲ್ಲಿ ನಾಡ ಪಿಸ್ತೂಲ್ ಜಾಲ ಹರಡೋಕೆ ಬಿಡಲ್ಲ ಅಂತ ಹೇಳಿಬಿಟ್ಟು ಎಸ್ಪಿ ಪ್ರದೀಪ್ ಗುಂಟಿ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತಂತೆ ಪ್ರದೀಪ್ ಗುಂಟಿ ಬನ್ನಿ ಏನ್ ಹೇಳಿದ್ದಾರೆ ನಾಡ ಪಿಸ್ತೂಲ್ ಅನ್ನು ವಶಪಡಿಸಿಕೊಂಡು ನೋಡ್ಕೊಂಬರೋಣ. ಮಾಹಿತಿ ಮೇರೆಗೆ ನಾವು ಬೀದರ್ ಜಿಲ್ಲೆ ಪೊಲೀಸರು ಟ್ರ್ಯಾಪ್ ಮಾಡಿ ನಿನ್ನೆ ಇಬ್ಬರು ಆರೋಪಿಗಳನ್ನು ಹಿಡಿಯಲಾಗಿದೆ. ಇಬ್ಬರು ಆರೋಪಿಗಳು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಸೇರಿದ್ದವೆ. ಆದರೆ ಈ ಕಂಟ್ರಿ ಪಿಸ್ಟಲ್ಗಳನ್ನ ವಿತ್ 26 ಲೈವ್ ಎಮ್ಯುನಿಷನ್ ನಾಂದೇಡಿಂದ ಒಬ್ಬ ಕುಖ್ಯಾತ ಇಲ್ಲಿಗಲ್ ಆರ್ಮ್ಸ್ ಡೀಲರ್ ಕಡೆಯಿಂದ ತಂದು ಇಲ್ಲಿ ಲೋಕಲ್ ಅಲ್ಲಿ ಕೆಲವರು ಮಾರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಖಚಿತ ಮಾಹಿತಿ ನಮಗಿದೆ. ಅದರ ಪ್ರಕಾರ ನಿನ್ನೆ ಟ್ರ್ಯಾಪ್ ಮಾಡಿ ಅವರನ್ನು ಹಿಡಿದು ಅವರ ಕಡೆ 5 ಪಿಸ್ಟಲ್ಗಳನ್ನು ನಾವು ನಿನ್ನೆ ವಶಕ್ಕೆ ಪಡೆದಿದ್ದೇವೆ. ಜೊತೆ 26 ಲೈವ್ ರೌಂಡ್ಸ್ ಕೂಡ ನಾವು ನಿನ್ನೆ ಜಪ್ತಿ ಮಾಡಿದ್ದೇವೆ ಅವರ ಕಡೆಯಿಂದ. ಅದಲ್ಲದೆ ಅವರ ಕಡೆ ಸುಮಾರು ಒಂದು 5 ತಲವಾರ್ಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಕೆಲವು ದಿನಗಳ ಹಿಂದೆ ಬೀದರಲ್ಲಿ ಗಾಂಜಾ ತಡೆಗಟ್ಟಲು, ನಾರ್ಕೋಟಿಕ್ಸ್ ತಡೆಗಟ್ಟಲು ಒಂದು ಟೀಮ್ ಅನ್ನು ನಾವು ಎಸ್ಪಿ ಆಫೀಸ್ ಹಂತದಲ್ಲಿ ಡಿವೈಎಸ್ಪಿಗಳ ನೇತೃತ್ವದಲ್ಲಿ ನಾವು ಮಾಡಲಾಗಿದೆ. ಅದೇ ತಂಡ ಈ ಮಾಹಿತಿಯನ್ನು ಕೂಡ ಪಡೆದು ಈ ಆಪರೇಷನ್ ಕೂಡ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. There is a procedure to get weapons. ಲೀಗಲಿ ಅದನ್ನು ಫಾಲೋ ಮಾಡೋದನ್ನು ಬಿಟ್ಟು ಈ ರೀತಿ ಇಲ್ಲಿಗಲ್ ವೆಪನ್ಸ್ ಅನ್ನು ಪಡೆದು ಲಾ ಅಂಡ್ ಆರ್ಡರ್ ಸಮಸ್ಯೆ ಮಾಡಬೇಕಂತ ಪ್ರಯತ್ನ ಮಾಡುವ ಎಲ್ಲರ ಮೇಲೇನೂ ನಮ್ಮ ಬೀದರ್ ಪೊಲೀಸರು ಅದನ್ನು ಕಂಡಿದೆ ಅಂತ ಹೇಳಕ್ಕೆ ನಾನು
ಇಷ್ಟಪಡ್ತಾ ಇದ್ದೀನಿ. ಅವರ ಮೇಲೆ ಯಾವುದೇ ರೀತಿಯ ಅಪರಾಧ ಕೇಸುಗಳಿಲ್ಲ. ಈ ಮಧ್ಯದಲ್ಲಿ ನಾಂದೇಡಿಂದ ತಂದು ಇಲ್ಲಿ ಮಾರ್ಬೇಕಂತ ಒಬ್ಬ ಅಪರಾಧಿ ಅಮನ್ಜಿತ್ ಅಂತಿದ್ದಾನೆ. ಈ ಹಿಂದೆ ಒಂದು 307 ಕೇಸ್ ಇದೆ ಆ ವ್ಯಕ್ತಿ ಮೇಲೆ. ಅದು ಬಿಟ್ಟರೆ ಆರ್ಮ್ಸ್ ಆಕ್ಟ್ ಅಲ್ಲಿ ಯಾವುದೇ ಕೇಸು ದಾಖಲೆ ಆಗಿಲ್ಲ. ಇಬ್ಬರ ಆರೋಪಿಗಳ ಮೇಲೆ ಒಬ್ಬನ ಮೇಲೆ ಒಂದು 307 ಕೇಸ್ ಇದೆ. ಕೊಡಬೇಕಂತ ಪ್ರಯತ್ನ ಮಾಡ್ತಿರುವಾಗ ನಮಗೆ ಮಾಹಿತಿ ಗೊತ್ತು. ಒಂದು ಮಾತ್ರ ಡೆಲಿವರಿ ಮಾಡಕ್ ಬಂದಿದ್ದಾರೆ, ಮಿಕ್ಕಿದ್ದು ಅವ್ರ ಕಡೆ ಇದೆ. ಹೌದು, ತಗೊಂಡು ಬಂದಿದ್ದಾರೆ. ಇದನ್ನ ಯಾರು ಕೊಡಕ್ ಬಂದಿದ್ದಾರೆ ಅಂದ್ರೆ ತಂದಾಗ ಮಾತ್ರ ಅವರಿಬ್ರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಹೋಟೆಲ್ ಬಿಸ್ನೆಸ್ ವ್ಯಾಪಾರ ಮಾಡ್ತಾರೆ. ಆ ಯಾರಿಗೂ ಕೊಡಬೇಕಂತ ಬಂದಿದ್ದಾರೋ ಅವರನ್ನು ಕೂಡ ವಿಚಾರಣೆ ಒಳಪಡಿಸ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿ ಪಡೆದು ಕಾನೂನು ಕ್ರಮ ಜರುಗಿಸ್ತೇವೆ. ಇಬ್ಬರು ಆರೋಪಿಗಳನ್ನು ಕೂಡ ನಾವು ನಿನ್ನೆನೆ ಜಾಯಿಂಟ್ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿಕೊಡ್ಬೇಕು. ಆಮೇಲೆ ಮೇನ್ ದಂಧೆ ಮಾಡುವ ಆರ್ಮ್ಸ್ ಡೀಲರ್ನ ನಾವು ನಾಂದೇಡ್ ಪೊಲೀಸರ ಸಹಾಯದೊಂದಿಗೆ ನಾವು ಆ ವ್ಯಕ್ತಿಯನ್ನು ಕೂಡ ಹಿಡಿಬೇಕೆಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲ ಆ ವ್ಯಕ್ತಿಯನ್ನು ಕೂಡ ಹಿಡಿತೇವೆ. ಆ ವ್ಯಕ್ತಿ ಮೇಲೆ ಈಗಾಗಲೇ ಬಹಳಷ್ಟು ಆರ್ಮ್ಸ್ ಆಕ್ಟ್ ಕೇಸಸ್ ನಾಂದೇಡಲ್ಲಿ ಇತ್ತು. ಅಂಡ್ ನಾಂದೇಡಿಂದ ಗಡೀಪಾರ್ ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈ ನಿನ್ನೆ ನಾವು ಜಸ್ಟ್ ಟ್ರ್ಯಾಪ್ ಮಾಡಿ ಹಿಡಿದಿದ್ದೇವೆ. ಇನ್ವೆಸ್ಟಿಗೇಷನ್ ಡೀಪ್ ಆಗಿ ಮಾಡ್ತೇವೆ. ಎಷ್ಟು ಮಾಹಿತಿ ಬರ್ತದೆ ಅಷ್ಟು ಮಾಹಿತಿ ಮಾಧ್ಯಮದವರಿಗೆ ನಾವು ಅದು ತಿಳಿಯಬೇಕಾಗಿದೆ. ಆಬ್ವಿಯಸ್ಲಿ ವೆಪನ್ ತಗೊಂಡು ಏನಾದ್ರು ಒಂದು ದೌರ್ಜನ್ಯ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇರಬಹುದು. ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ರ ಬೀದರ್ ಪೊಲೀಸ್ ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ ಯಾವುದೇ ಅನಾಹುತ ಆಗೋದಕ್ಕಿಂತ ಮುಂಚೆನೇ ಈ ರೀತಿ ರೇಟ್ ಮಾಡಿದ್ದಾರೆ. ಆಕ್ಟಿವ್ ಇದೆ ಆ ಚಾಲ. ಇವರಿಗೆ ಯಾರ್ಯಾರಿಗೆ ಮಾರಿದ್ದಾರೆ ಅನ್ನೋದನ್ನ ಇನ್ನೂ ತೆಗಿಬೇಕಿದೆ. ಅಷ್ಟು ಜನರ ಕಡೆಯಿಂದ ನಾವು ವೆಪನ್ ಸೀಸ್ ಮಾಡ್ತೇವೆ. ಒಂದ್ ವೇಳೆ ಈಗಾಗಲೇ ಮಾರಾಟ ಆಗಿದೆ ಅನ್ನೋದು ಖಚಿತವಾದ್ರೆ ಮಾತ್ರ ಅವ್ರ ಕಡೆಯಿಂದ ಕೂಡ ನಾವು ವೆಪನ್ ಸೀಸ್ ಮಾಡ್ತೇವೆ. 1 ಲಕ್ಷ ಅಂತ ಹೇಳ್ತಾರೆ. ಇಟ್ ಇಸ್ ಅ ಬ್ಲಾಕ್ ಮಾರ್ಕೆಟ್. ಇದು ಕಂಟ್ರಿ ಪಿಸ್ಟಲ್, ಇಟ್ ಇಸ್ ನಾಟ್ ಸಮ್